ಮಕ್ಕಳಾದಂಥವ್ರು ಫ್ಯಾಕ್ಟ್ರಿಗಳಲ್ಲಿ ತೊಂದರೆ ಆಗುವಂತ ಕೆಲಸ ಕಾರ್ಯಗಳನ್ನ ಮಾಡೋ ಹಾಗಿಲ್ಲ. ಯಾಕ್ರಿ ಮಾಡಬಾರ್ದು? ಅದಕ್ಕೆ ಕಾರಣಗಳಿದಾವೆ. ಅವ್ರೇನು ಸುಮ್ಮನೆ ಯಾವುದೋ ಕಾರಣಕ್ಕಾಗಿ ಹೇಳಿಲ್ಲ. ಅದ್ರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಅಂದ್ರೆ ಬೆಳೆಯುವ ಮಕ್ಕಳು ಆಟ ಆಡೋ ಸಮಯ, ನೀವೆಲ್ಲ ಆಟದೊಂದಿಗೆ ಪಾಠ ಮಾಡುವಂತ ಸಮಯ. ಎಲ್ಲಿವರೆಗೆ? ನಿಮ್ಮ 6 ವರ್ಷದಿಂದ 14 ವರ್ಷಗಳವರೆಗೆ ಅದು ಪೀರಿಯಡ್ ಅಂತದ್ದು ಆಟದೊಂದಿಗೆ ಪಾಠ ಮಾಡ್ಕೊಳ್ಳುವಂತ. ನಾವು ಅದನ್ನು ಹೊರತುಪಡಿಸಿ ಮಕ್ಕಳು ನಿಮಗ್ ಬೇಕಾದಂತ ಹಕ್ಕು ಅದೇನೋ ಹಾಗೆ ಅಲ್ಲ. ಅಂದ್ರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂತಾರ. ಅಂದ್ರೆ 14 ವರ್ಷದ ಮಕ್ಕಳಿಗೆ ಶಾಲೆ ಕಳಿಸದೇ ಇರುವಂತಹದ್ದು, ಅಥವಾ ಅವ್ರಿಗೆ ಬೇಕಾದಂತ ಶಿಕ್ಷಣವನ್ನು ಕೊಡದೇ ಇರೋದು, ಅವರ ಆಟ ಪಾಠಗಳಿಗೆ ಸಹಾಯ ಸಹಕಾರಿ ಆಗದಂತೆ ಇರದೇ ಇರುವಂತ ಪಾಲಕರಿಗೆ 2 ವಿಷಯದಲ್ಲಿ ಹೇಳ್ಬೋದು, ಅವರು ಮಕ್ಕಳ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದರೊಂದಿಗೆ ಮಾನವ ಹಕ್ಕುಗಳ ಉಲ್ಲಂಘನೆ 2 ಆಯ್ತು. ಅದಕ್ಕೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ಬಾರ್ದು ಅಂತಂದ್ರೆ ಮಕ್ಕಳು ಏನ್ ಮಾಡ್ಬೇಕು? ಆಟದ ಈ ವಯಸ್ಸಿನಲ್ಲಿ ಆಟ, ಪಾಠ, ಊಟ ಇವನ್ನೆಲ್ಲ ಮಾಡ್ಕೊಂಡು ಇರ್ಬೇಕಾಗುತ್ತೆ. ನೀವು ಅಕಸ್ಮಾತ್ ಯಾರೋ ಇದ್ದೀರಿ, ನೀವಿದೆ, ನಿಮ್ಮಿಂದ ಏನ್ ಮಾಡ್ಬೇಕು ಸರ್, ನಮ್ಗೆ ಯಾಕೆ ಹೇಳ್ತಾ ಇದ್ದೀರಿ ಅಂತ ಅಂದ್ರೆ, ನಿಮ್ಮಲ್ಲೇ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ, ನಿಮ್ ಗೆಳೆಯರು ಇರ್ತಾರೆ, ಯಾವುದೋ ಕಾರಣಕ್ಕೆ ಶಾಲೆಯಲ್ಲಿ ಬರ್ದೇ ಇದ್ದಾಗ ನಿಮ್ಮ ಶಿಕ್ಷಕರಿಗೆ ಗಮನಕ್ಕೆ ತರಬೇಕು. ಏನು, ಯಾರು ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, 1-2 ದಿವಸ 3 ದಿವಸಪ್ಪ, ಹೆಚ್ಚಿನ ದಿನದೊಳಗೆ ಹೋಗ್ತಾ ಇದ್ದ ಅಂತಂದ್ರೆ, ಅಂದ್ರೆ ಅವನಿಗೆ ಯಾವ್ದಾವ್ದು ಕೆಲಸಕ್ಕಾಗಿ ಅವ್ರ ತಂದೆ ತಾಯಿ ಕಳಿಸ್ತೋ ಇರ್ಬೋದು. ಮತ್ತೆ ಇನ್ನೊಂದು ಕೆಲವು ಕಾರಣ ಅಂದ್ರೆ ತಂದೆ ತಾಯಿಗಳು ಹುಡುಗ ಏನೇನೋ ಚಟಗಳಿಗೆ ಅಧೀನರಾಗ್ತಾರೆ, ಅವ್ರ ಮಕ್ಕಳುಗಳು ಶಾಲೆಗೆ ಬರಲ್ಲ. ಅಂತವ್ರಾದಾಗ ನೀವೇನ್ ಮಾಡ್ಬೇಕು? ನಿಮ್ಮ ಶಿಕ್ಷಕರ ಗಮನಕ್ಕೆ ತರಲೇಬೇಕು. ನೀವು ಅಕಸ್ಮಾತ್ ಈಗ ಹೇಳ್ದಾಗ ಆಗಲ್ಲ ಅಂತ ಅನ್ನೋದಾದ್ರೆ, ನಿಮಗೆ ನಮ್ಮಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಂತಿದೆ. ನಮ್ಮಲ್ಲಿ ಜಿಲ್ಲಾ ಸೇವಾ ಕಾನೂನು ಪ್ರಾಧಿಕಾರಕ್ಕೆ ಒಂದು ಪತ್ರ ಹಾಕಿದ್ರು ಸಾಕು, ನಾವು ಅದನ್ನ ಅಟೆಂಡ್ ಮಾಡ್ತೀವಿ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಎಲ್ಲ ಮಕ್ಕಳು ಅವರು ನಿಮ್ಗೆ ಯಾವ್ದಾದ್ರು ಶಾಲೆ ಅದು ನಿಯಮ ಇದೆ ಇದ್ರೂ ಸಹ ಕೆಲವು ಶಿಕ್ಷಕರು ಇದನ್ನು ಪಾಲಿಸಲ್ಲ. ಬಾಲ್ಯ ವಿವಾಹ ಮಾಡೋ ಉದ್ದೇಶದಿಂದ ಅವ್ರ ಮದುವೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರು 1 ವಾರ ಆದ್ರೂ ರಜೆ ಹಾಕ್ತಾಳ. 2 ದಿವಸ ಬರದೇ ಇದ್ದಾಗ ಯಾಕೆ ಬರ್ಲೇ ಇಲ್ಲ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ ಏನ್ ತಡಿಬಹುದು? ಯಾಕೆ ಬರ್ಲೇ ಇಲ್ಲ ಅಂತ ವಿಚಾರ ಮಾಡಿದ್ರೆ ಬಾಲ್ಯ ವಿವಾಹವನ್ನ ತಡಿಬಹುದು.